ಮತ್ತೆ ಮಗನ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ. ಮತ್ತೆ ಮಗ ನಾನೇನಂತ ಕರೀತೀಯ ನೀನು? ಅಕ್ಕ ಅಕ್ಕ. ಎಸ್. ನಿಂಗೆ ನಾನಂದ್ರೆ ಇಷ್ಟನಾ? ಸ್ವಲ್ಪ ಇಷ್ಟ. ಸ್ವಲ್ಪ ಶವಮಾನ ಮಾಡ್ತಾವನೆ. ಜನ್ಮಕ್ಕೆ ಹೋಗೋ. ನೋಡಿ ಗೈಸ್, ಅವ್ನು ಬಂದಿದ್ದಾನೆ ಅಂತ ಪಿಜ್ಜಾ ಬುಕ್ ಮಾಡಿದೆ, ಕರ್ಕೊಂಬಂದೆ, ಹೋಗಿ ಬಿಸಿಲಲ್ಲಿ ಕಾದಿ. ಅದು ಟೈಮ್ ಸರಿಯಾಗಿ ಬರೋಲ್ಲ, ಏನಿಲ್ಲ, ಹಿಂಗೆಲ್ಲ ಮಾಡಿ ಕರ್ಕೊಂಬಂದಿದ್ದೀನಿ. ಸ್ವಲ್ಪ ಇಷ್ಟ ಅಂತೆ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ. ಈ ಥರ ಯಾರಿಗೂ ಆಗಬಾರ್ದಿತ್ತು ಗೈಸ್, ತುಂಬ ಮೋಸ ಆಗಿಬಿಟ್ಟಿದೆ ನನಗೆ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಹೇಳೋ, ಯಾಕೋ ಪೂರ್ತಿ ಇಷ್ಟ ಇಲ್ಲ? ಸಂತು ಅದಕ್ಕೆ ಸಂತು ಅಂತ ಹೇಳ್ತಿದ್ದಾರಲ್ಲ, ಅವರು ಯಾರು ಅಂದರೆ ನನ್ನ ಇನ್ನೊಬ್ಬ ಅತ್ತೆ ಮಗ. ಇವನಿಗೆ ಅವನಂದರೆ ತುಂಬ ಇಷ್ಟ ಅಂತೆ. ನಾನು ಕ್ಯಾರೆ ಅಂತಿಲ್ಲ, ಯಾರು ನನಗೆ ಕ್ಯಾರೆ ಅಂತಿಲ್ಲ. 2 ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಪಿಜ್ಜಾ ಬುಕ್ ಮಾಡಿ ಕೋಕ್ಗೋಸ್ಕರ ನಮ್ಮ ಅಂಗಡಿಗೆ ನಾವೇ ಬಂದು ಕಳ್ತನ ಮಾಡೋದೆಲ್ಲಾದ್ರೂ ನೋಡಿದ್ದೀರಾ? ನೋ ವೇ. ನಮ್ಮ ಬೇಕು ಮುಂಚ್ಕೊಂಡ್ಬಿಟ್ಟಿದೆ, ನಾವು ಪಿಜ್ಜಾ ಕೊಡ್ತಿಲ್ಲ ಅಂತ. ಈ ಬೇಕು ಎಲ್ಲೋ ಬೇಕೆ ಅಲ್ವಾ? ನಮ್ಮ ಹುಡುಗ ನಮ್ಮ ಮನೆಗೆ ಬಂದಮೇಲೆ ಹಂಗೆ ಕಳ್ಸೋಕ್ಕಾಗುತ್ತಾ? ಮನೆಗೆ ಕೂಡ ಯಾರೂ ಇರಲಿಲ್ಲ, ಅದಕ್ಕೆ ಪಿಜ್ಜಾ ಬುಕ್ ಮಾಡ್ಕೊಂಡಿದ್ದು. ಚೆನ್ನಾಗಲ್ಲ? ಎಲ್ಲಾದರೂ ಬೇಕು ಪಿಜ್ಜಾ ತಿನ್ನೋದು ನೋಡಿದ್ದೀರಾ? ಇಲ್ಲ, ಚಾನ್ಸೇ ಇಲ್ಲ. ಏನು ಬೇಕು? ಇದು ಬೇಕಾ? ಸಂತು ಯಾಕೆ ತುಂಬ ಇಷ್ಟ ನಿಂಗೆ? ನನ್ನ ಜೊತೆ ಆಟ ಆಡ್ತಾನೆ, ಮತ್ತೆ ನನ್ನ ತಮ್ಮ. ನಾನು ನಿಮ್ಮ ಅಕ್ಕ. ನೀವೇನು ನಮ್ಮ ಜೊತೆ ಆಟ ಆಡ? ನಾನು ಆಟ ಆಡಲ್ವಂತೆ. ಅದೇ ನಾನು ನಿನ್ನ ಜೊತೆ ಆಟ ಆಡಿದ್ರೆ ನಿನಗೆ ಪೂರ್ತಿ ಇಷ್ಟನಾ ನಾನು? ಸೊಲ್ಯೂಷನ್ ಸಿಕ್ಬಿಡ್ತು. ಬಾಯ್ 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 ಬಾಯ್. ಅವನ್ನ ಡ್ರಾಪ್ ಮಾಡಿ ಅವನ್ನ ಸ್ವಲ್ಪ ಕಾಡಿಸಿ ನಾನು ನಮ್ಮ ಮನೆಗೆ ಬಂದೆ. ಇದು ಆಗಿತ್ತು ನನ್ನ ಈ ಡೇಯ ವಿಡಿಯೋ. ಇನ್ಸ್ಟಾದಲ್ಲಿ ಫಾಲೋ ಮಾಡಿ, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಟಾಟಾ ಬೈ ಬೈ, ಮತ್ತೆ ಬೇಗ ಸಿಗುವ.